ಆಪ್ಕಿ ಅದಾಲತ್ನಲ್ಲಿ ಬಿಸ್ನೆಸ್ ಟೈಕೂನ್ ವಿಜಯ್ ಮಲ್ಯ ಮೇಲಿರುವ ಆರೋಪ. ಇವರು ತನ್ನನ್ನ ತಾನು ಕಾನೂನಿಗಿಂತ ಮೇಲಿದ್ದೇನೆ ಎಂದು ಭಾವಿಸುತ್ತಾರೆ. ವಿಜಯ್ ಸಾಬ್, ನೀವು ಯಾವಾಗ್ಲೂ ಸುದ್ದಿಯಲ್ಲಿರ್ತೀರಾ. ಪ್ಲೇಬಾಯ್ ಇಮೇಜ್ನ ಕಾರಣದಿಂದ, ಹೈ ಫ್ಯಾಷನ್ನ ಕಾರಣದಿಂದ, ಸ್ವಿಮ್ ಸೂಟ್ಸ್ ಕ್ಯಾಲೆಂಡರ್ ಕಾರಣದಿಂದ, ಫಾಸ್ಟ್ ಕಾರ್ಗಳ ಕಾರಣದಿಂದ, ಇವೆಲ್ಲ ಇತ್ತೀಚಿನ ವಿಚಾರಗಳು. ಆದ್ರೆ ಏನಾದ್ರೂ ಕೆಲವು ವರ್ಷಗಳ ಹಿಂದಕ್ಕೆ ಹೋದ್ರೆ 1986ನಲ್ಲಿ ನೀವು ಯಾವ ಕಾರಣಕ್ಕೆ ನ್ಯೂಸಲ್ಲಿರ್ತಾ ಇದ್ರಿ ಅಂದ್ರೆ ನಿಮ್ಮ ಆಫೀಸ್ ಮೇಲೆ, ಮನೆ ಮೇಲೆ ರೇಡ್ ಆಗ್ತಾ ಇರ್ತಿತ್ತು. ನಿಮ್ಮನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು. ಇನ್ಕಮ್ ಜಾಸ್ತಿ ಆದ್ರೆ ರೇಡ್ ಆಗೋದು ಸಹಜ ಅಲ್ವಾ? ಸಮಸ್ಯೆ ಏನು ಅಂದ್ರೆ ಈ ದೇಶದಲ್ಲಿ ಅದು ಕೆಲವು ವ್ಯಕ್ತಿಗಳು ಅನ್ಕೋತಾ ಇದ್ರು ಟ್ಯಾಕ್ಸ್ ಎವಿಷನ್ ಆಗ್ತಿದೆ ಅಂತ, ಅದಕ್ಕೆ ರೇಡ್ ಮಾಡ್ತಾರೆ. ನಾನು ಹೇಳಿದ್ದೇನೆಂದ್ರೆ, ಈಗಲೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಅದೇನೆಂದ್ರೆ ಇನ್ವೆಸ್ಟಿಗೇಷನ್ ಈಸ್ ದಿ ಪ್ರೆರೋಗೇಟಿವ್ ಆಫ್ ದಿ ಗವರ್ಮೆಂಟ್. ಆದರೆ ಇನ್ವೆಸ್ಟಿಗೇಷನ್ನಲ್ಲಿ ಸ್ವಲ್ಪ ಗೌರವ ಕೂಡ ಇರಬೇಕು. ನಾನು ಹೇಳೋದೇನೆಂದ್ರೆ, ಕೇವಲ ಭಾರತದಲ್ಲಿ ಮಾತ್ರ ಈ ರೀತಿ ಇನ್ವೆಸ್ಟಿಗೇಷನ್ಸ್ ಆಗಲ್ಲ. ಎಲ್ಲ ಕಡೆ ನಡೆಯುತ್ತೆ, ವಿದೇಶಗಳಲ್ಲೂ ನಡೆಯುತ್ತೆ. ಬಟ್ ಇನ್ವೆಸ್ಟಿಗೇಷನ್ಸ್ ಆರ್ ಕಂಡಕ್ಟೆಡ್ ವಿತ್ ಸಮ್ ಡಿಗ್ನಿಟಿ ಆ್ಯಂಡ್ ಗ್ರೇಸ್. ಇಲ್ಲಿ ಏನಂದ್ರೆ, ಅವರು ರೇಡ್ ಮಾಡೋರು, ಮನೆ ಒಳಗೆ ಬರೋರು, ಬೀಗಗಳನ್ನ, ಕಬೋರ್ಡ್ನ ಎಲ್ಲವನ್ನ ಒಡೆದುಹಾಕ್ತಿದ್ರು. ಹೇಗೆ ಫೀಲಿಂಗ್ ಆಗೋದು ಅಂದ್ರೆ, ಗಿಲ್ಟಿ ಅಂಟಿಲ್ ಯು ಆರ್ ಪ್ರೂವ್ಡ್ ಇನ್ನೋಸೆಂಟ್. ಅರೆಸ್ಟ್ ಕೂಡ ಮಾಡಿದ್ರು. ಹೌದು, ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿದ್ರು. ಆದರೆ ನನಗೆ ತಕ್ಷಣ ಬೇಲ್ ಕೂಡ ಸಿಕ್ತು. ಮತ್ತೆ ಈ ರೇಡ್, ನನ್ನ ಅರೆಸ್ಟ್ ಏನಾಗಿತ್ತಲ್ಲ, ಇದು ಶಾ ವೆಲೆಸ್ನ ಕಾರಣದಿಂದ ಆಗಿದ್ದು. ಯಾಕೆಂದ್ರೆ ಶಾ ವೆಲೆಸ್ನ ಮ್ಯಾನೇಜ್ಮೆಂಟ್ ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿತ್ತು. ಏನಂದ್ರೆ, ನಾನು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ನ ವೈಲೇಷನ್ನಲ್ಲಿ ಶಾ ವೆಲೆಸ್ನ ಓವರ್ಸೀಸ್ ಶೇರ್ಸ್ನ ನಾನು ಖರೀದಿ ಮಾಡಿದ್ದೆ ಅಂತ. ಅವರ ಆಕ್ವಿಸಿಷನ್ ಇದಾಗಿತ್ತು. ಆ ಕಾರಣದಿಂದ ಅವರು ರೇಡ್ ಮಾಡಿದ್ರು. ನಾನು ನಿರ್ದೋಷಿಯಾಗಿ ಹೊರಗೂ ಬಂದೆ, ಮತ್ತೀಗ ನಾನು ಶಾ ವೆಲೆಸ್ನು ಕೊಂಡ್ಕೊಂಡೆ. 2000 ಒಂದು ಆರೋಪ ಬಂದಿತ್ತು. ಏನು ಅಂದ್ರೆ, ರಿಸರ್ವ್ ಬ್ಯಾಂಕ್ನಿಂದ ಪರ್ಮಿಷನ್ ತಗೊಳ್ದೆ ನೀವು ಕಿಂಗ್ಫಿಷರ್ನ ಲೋಗೋ ಬಳಸ್ಕೊಂಡಿದ್ದೀರಾ ಅಂತ. ಅದಕ್ಕೆ ನಿಮ್ಮ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಕೇಸ್ ಹಾಕಿದ್ರು. ಫೇರಾ ಕೂಡ ಕೇಸ್ ಹಾಕಿದ್ರು. ನಾನೇನು ತಪ್ಪಾದ ಕೆಲ್ಸನ ಮಾಡಿರಲಿಲ್ಲ. ಒಂದು ಹೋಮ್ ಗ್ರೋನ್ ಸೂಪರ್ ಬ್ರ್ಯಾಂಡ್ ಕಿಂಗ್ಫಿಷರ್ ಏನಿದೆ, ಇದನ್ನ ವಿದೇಶಕ್ಕೆ ತಲುಪಿಸೋದು ನನ್ನ ಕೆಲಸ ಆಗಿತ್ತು, ಈಗಲೂ ಕೂಡ ಇದೆ. ಇಟ್ ಶುಡ್ ಬಿ ಅ ಮ್ಯಾಟರ್ ಆಫ್ ಪ್ರೈಡ್ ದಟ್ ಸಮಥಿಂಗ್ ಫ್ರಮ್ ಇಂಡಿಯಾ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್ ಗ್ಲೋಬಲಿ. ಈಗ 2005ರಲ್ಲಿ ಜನ ಹೇಳ್ತಿದ್ದಾರೆ ಇಂಡಿಯನ್ ಮಲ್ಟಿನ್ಯಾಷನಲ್ ಆಗಬೇಕು ಅಂತ. ನಾನು 1978ರಲ್ಲೇ UBಯನ್ನ ಇಂಡಿಯಾದ ಮಲ್ಟಿನ್ಯಾಷನಲ್ ಕಂಪ್ನಿ ಮಾಡಿದ್ದೆ. ಮತ್ತು ಆ ಕಾರಣದಿಂದಾನೇ ಎಲ್ಲ ರೇಡ್ಸ್, ಎಲ್ಲ ಇನ್ವೆಸ್ಟಿಗೇಷನ್ಸ್ ಆಯ್ತು. ನಾನು ಅಕ್ವಿಟ್ ಆಗಿದ್ದೆ, ನಿರ್ದೋಷಿಯಾಗಿ ಹೊರಗೆ ಬಂದೆ. ಆದರೆ ಈಗ ನೋಡಿ ಕಾಲ ಹೇಗೆ ಬದಲಾಗಿದೆ ಅಂತ. ಇದನ್ನೇ ಕೇಳಬೇಕು ಅಂತಿದೆ, ಹೇಗೆ ಕಾಲ ಬದಲಾಗಿದೆ. ಇನ್ಕಮ್ ಟ್ಯಾಕ್ಸ್ನ ಕೇಸ್ ನಿಮ್ಮೇಲಿತ್ತು, ನೀವು ಅದರಿಂದ ಬಚಾವಾದ್ರಿ. ಎನ್ಫೋರ್ಸ್ಮೆಂಟ್ನ ಕೇಸ್ ಕೂಡ ನಿಮ್ಮೇಲಿತ್ತು, ಅದರಿಂದನೂ ಬಚಾವಾದ್ರಿ. ಶಾ ವಾಲೆಸ್ನ ಆರೋಪ ಬಂತು, ನೀವು ಆ ಕಂಪ್ನಿನೇ ಖರೀದಿ ಮಾಡಿದ್ರಿ. ಇವನ್ನೆಲ್ಲ ನೀವು ಮ್ಯಾನಿಪುಲೇಟ್ ಮಾಡಿರಬಹುದು. ಈ ಕಾರಣಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನನಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್, ರಾಷ್ಟ್ರೀಯ ಸಮ್ಮಾನ, ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಆಸ್ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನನಗೆ ಸಿಕ್ಕಿದೆ. ಹೇಗೆ ಮ್ಯಾನೇಜ್ ಮಾಡಿದ್ರಿ? ಜನರಿಗೂ ಇದರ ರಹಸ್ಯ ಏನು ಅಂತ ಹೇಳಿ, ಸೀಕ್ರೆಟ್ ಏನು ಅಂತ. ಮ್ಯಾನೇಜ್ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ. ಯಾವಾಗ ವೆನ್ ಸಂಬಡಿ ಈಸ್ ಇನ್ನೋಸೆಂಟ್, ಹಿ ಕೆನಾಟ್ ಬಿ ಫೋರ್ಸಿಬ್ಲಿ ಮೇಡ್ ಗಿಲ್ಟಿ. ಐ ಡೋಂಟ್ ಡೂ ಎನಿ ರಾಂಗ್ ಥಿಂಗ್ಸ್. ಐ ಡೋಂಟ್ ಹ್ಯಾವ್ ಎನಿ ನೀಡ್ ಟು ಡೂ ರಾಂಗ್ ಥಿಂಗ್ಸ್. ವಿಜಯ್ ಸಾಬ್, ಹೀಗೆ ನಾನಂತೂ ನನ್ನ ಟ್ಯಾಕ್ಸ್ನ ಸರಿಯಾದ ರೀತಿಯಲ್ಲಿ ಕಟ್ತಾ ಇದ್ದೀನಿ. ನನ್ನ ಕಂಪನಿನ ಕಾನೂನಿನ ಪ್ರಕಾರ ನಡೆಸ್ತಾ ಇದ್ದೀನಿ. ಮತ್ತು ಹೀಗೆ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇವೆ. ಅವರು ಯೋಚನೆ ಮಾಡ್ತಾರೆ, ಇದರ ಇನ್ವೆಸ್ಟಿಗೇಷನ್ ಆಗಲೇಬೇಕು, ಯಾಕೆಂದ್ರೆ ಈ ಟೆಕ್ನಿಕಾಲಿಟಿ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಮತ್ತೆ ದೊಡ್ಡ ವ್ಯಾಪಾರವನ್ನ ಈ ದೇಶದಲ್ಲಿ ನಡೆಸೋದು ಕಠಿಣವಾದ ಕೆಲಸ. ಕೆಲವು ವ್ಯಕ್ತಿಗಳಿದ್ದಾರೆ ಗವರ್ಮೆಂಟಲ್ಲಿ ಅಲ್ಪ ಸ್ವಲ್ಪ ಬೀಗದ ಕೈ ತಿರುಗಿಸೋ, ಕೈ ತಿರುಗಿಸಿ ಮಜಾ ತಗೊಳ್ಳೋರು. ಈಗಲೂ ಬೀಗದ ಕೈ ತಿರುಗಿಸೋ ಪ್ರಯತ್ನ ಮಾಡ್ತಾರಾ, ಇಲ್ಲ ಹೆದರ್ತಾರ ನಿಮ್ಗೆ? ಬೀಗನೇ ಕೊಡಲ್ಲ ಅವ್ರಿಗೆ ಅಂದ್ರೆ ಕೈಲಿಂದ ತಿರುಗಿಸ್ತಾರೆ.